ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಸಂಘರ್ಷ ಮುಂದುವರೆದಿದೆ. ಕೆಪಿಸಿಸಿ ಅಧ್ಯಕ್ಷರ ಎಚ್ಚರಿಕೆ ನಡುವೆಯೂ ಕೂಡ ಕೆಲವರು ಹೇಳಿಕೆ ಕೊಡ್ತಾ ಇದ್ದಾರೆ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರು ಅನಗತ್ಯ ಹೇಳಿಕೆ ಕೊಟ್ಟರೆ ಶೋಕಾಸ್ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಿಎಂ ಮಾತ್ರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ, ನಾನು ಯಾರಿಗೆ ಮಾಡಬೇಕು ಆಮೇಲೆ ನೋಡಿ, ಶೋಕಾಸ್ ಯಾರಿಗೆ ಇಶ್ಯೂ ಮಾಡ್ತೀನಿ ಅಂತ ಆಮೇಲೆ ನೋಡಿ. ಎಲ್ಲ ಶಾಸಕರುಗಳಿಗೆ, ಮಂತ್ರಿಗಳಿಗೆ, ನಮ್ಮ ನಾಯಕರುಗಳಿಗೆ ಶಾಸಕರ ಮನೆಗಳಲ್ಲಿ ಸಭೆಯನ್ನ ಮುಂದಕ್ಕೆ ಯಾವ ಕಾರಣಕ್ಕೂ ಮಾಡಕ್ಕೆ ಅವಕಾಶ ಕೊಡ. It is not a matter to be discussed in public. Whatever decision High Command takes, we'll go by the decision of the High Command. ನೀ ಸಭೆ ಮಾಡಬೇಡಿ ಅಂತಂದ್ರೆ ಕಾಪಿಗೆ ಸೇರ್ತಾರಪ್ಪ. ಕಾಪಿನೂ ಕುಡಿಬೇಡಿ ಅನ್ನಕ್ಕಾಗತ್ತೆ? ಚಾನ್ಸೇ ಇಲ್ಲ. ಕೊಡ್ರಿ, 2 ನೋಟಿಸ್ ಕೊಡ್ತೀರಿ ಅಂತ ಅನ್ಕೋತೀನಿ. ರಾಜಣ್ಣ, ಶಿವಗಂಗಾ, ಬಸವರಾಜ್ ಇಬ್ರಿಗೂ ಕೊಡ್ತೀರಿ ಅಂತ ನಂದು ಅನುಮಾನ. ಕೊಡ್ರಿ, ನೋಡೋಣ ಆಮೇಲೆ ಏನಾಗತ್ತೆ ಅಂತ. ಅಯ್ಯೋ, ಒಪ್ಪಂದ ಆಯ್ತು, ನಿಮ್ಮ ಹೈಕಮಾಂಡ್ ಅವ್ರು ಹೇಳ್ಬೇಕಪ್ಪ, ಈ ಒಪ್ಪಂದ ಆಗಿದೆ ಬಾಮಿಸ್ಕೊಂಡಿರ್ರಯ್ಯ ಅಂತ. ಇಲ್ಲ ಅಂತಂದ್ರೆ ಯಾವನ್ ಹೇಳಿದವ್ ನಿಮ್ಗೆ ಒಪ್ಪಂದ ಅಂತ? ಬದಲಾವಣೆ ಇಲ್ಲ, ಗಿದ್ಲಾವಣೆನೂ ಇಲ್ಲ. ಅವರೇ ಸಿಎಂ, ನೀವೇ ಡಿ ಸಿ ಎಂ, ಹಂಗಾರು ಹೇಳ್ಬೇಕು. ಅದು ಮಾಡಲ್ಲ ನೀವು. ಇನ್ನು ಕಾಂಗ್ರೆಸ್ ಅಲ್ಲಿ ಸರಿ ಇಲ್ಲ. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ವಿರುದ್ಧ ವಿನಯ್ ಕುಲಕರ್ಣಿ ಅಸಮಾಧಾನ. ಎಲ್ಲ ನಾನು ದೆಹಲಿ ಮಟ್ಟಕ್ಕೂ ದೂರು ಕೊಟ್ಟಿದ್ದೀನಿ, ತನಿಖೆ ಆಗಬೇಕು ಕೆಲವು ಕಂಪನಿಗಳ ವಿಚಾರದಲ್ಲಿ. ನನಗೇನಾರು ಹಂಗೆ ಹೆಚ್ಚು ಕಡಿಮೆ ರಾಜೀನಾಮೆ ಕೊಟ್ಬಿಟ್ಟು ದಾಖಲೆ ಕೊಟ್ಬಿಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಕೊಡಿ, ನೋಡೋಣ. ಈ ಮಧ್ಯೆ ವಾಲ್ಮೀಕಿಯ ಗಢದಲ್ಲಿ ಮಾಲೀಕರ ಖಾತೆಗಳಿಂದ ಮತ್ತೆ 5 ಕೋಟಿ ಹಣ ಜಪ್ತಿ ಮಾಡಿದಾರಂತೆ. ಜೈಲಿನಿಂದ 3 ವಾಲ್ಮೀಕಿ ಹಗರಣದಲ್ಲಿ ಬಾಡಿ ವಾರೆಂಟ್ ಎಲ್ಲ ತೊಗೊಂಡಿದ್ದಾರೆ. ಮಾಲೀಕರ ಖಾತೆಗಳಿಂದ ಹಣ ನೀವು ಜಪ್ತಿ ಮಾಡಿದ್ಮೇಲೆ ಅವ್ರುಗಳು ಅಕ್ಯೂಸ್ಡ್ ಆಗಬೇಕಲ್ಲ. ಅವ್ರು ಯಾಕೆ ದುಡ್ಡು ತೊಗೊಂಡ್ರು, ಯಾರಿಂದ ತೊಗೊಂಡ್ರು, ಮತ್ತು ಯಾಕೆ ತೊಗೊಂಡ್ರು? ಬರೀ ಜಪ್ತಿ ಮಾಡೋದಲ್ಲ, ಅವರು ಅಕ್ಯೂಸ್ಡ್ ಆಗಬೇಕಲ್ಲ, ಆರೋಪಿಗಳಾಗಬೇಕಲ್ಲ, ಭಾಗಿದಾರರು. ಅವರು ಭಾಗಿಯಾಗಿದ್ದಾರೆ. ಆಲ್ ರೈಟ್, ನೆಕ್ಸ್ಟ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಸೈಟು ಹಂಚಿಕೆ ವಿಚಾರದಲ್ಲಿ ಹಗರಣ ನಡೆದಿದೆ ಎಂಬ ಆರೋಪ ಹಿನ್ನೆಲೆ ಮೂಡಾ ಆಯುಕ್ತ ದಿನೇಶ್ ಕುಮಾರ್ ಅವರನ್ನು ವರ್ಗಾವಣೆ ಮಾಡಲಾಗಿದೆ. 4 ವಾರಗಳಲ್ಲಿ ವರದಿ ಕೊಡುವಂತೆ 2 ಐಎಎಸ್ ಅಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಮುಂದಿನ 1 ತಿಂಗಳು ಯಾವುದೇ ಸೈಟ್ ಹಂಚಿಕೆ ಮೂಡಾ ಸಭೆ ಮಾಡಬಾರದು ಅಂತ ಆದೇಶ ಮಾಡಿದ್ದಾರೆ. ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಪಾತ್ರ ಇಲ್ಲ ಅಂತ ಬೈರತಿ ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರದ್ದು ಕಿಂಚಿತ್ತು ಪಾತ್ರ ನನಗೆ ಕಂಡು ಬಂದಿಲ್ಲ. ಎಲ್ಲ MLAಗಳು ಈಸ್ ಆಲ್ಸೋ MLC, ಮುಂಚೆ ನಿಮ್ಮ ಶಾಸಕರಾಗಿದ್ದರು. ಯಾವುದಾದ್ರೂ ಸಾಕ್ಷಿ ಇದೆಯಂತ ವಿಶ್ವನಾಥ್ ಅವ್ರ ಹತ್ರ ಈ ಥರ ಡಾಕ್ಟರ್ ಯತೀಂದ್ರ ಇನ್ವಾಲ್ವ್ ಆಗಿದ್ದಾರೆ ಅಂತ ಗಾಳಿಲಿ ಗುಂಡೊಡೆಯುವಂಥ ಕೆಲಸ ಮಾಡಬಾರ್ದು. ಯಾರೋ ಅಧಿಕಾರಿಗಳು ಅದೇ ಏನು ಗೊತ್ತಾ ಸಚಿವರೇ, ಗಾಳಿಲಿ ಇನ್ನೊಬ್ರು ಗುಂಡು ಹೊಡೆದಾಗ ನಿಮಗೆ ನೋವಾಗತ್ತೆ. ನೀವು ಗಾಳಿಲಿ ಗುಂಡು ಹೊಡೆದಾಗ ಇನ್ನೊಬ್ರಿಗೆ ನೋವಾಗಲ್ಲ ಅನ್ಕೊಂಬಿಟ್ಟಿದ್ದೀರಿ. ಲೈಕ್ ರಾಹುಲ್ ಗಾಂಧಿ ಮಾಡ್ದಂಗೆ ಈಗ ಅವ್ರು ಮಾಡ್ತಾ ಇರ್ಬೋದು ಕೆಲವು ವಿಚಾರದಲ್ಲಿ, ಎಲ್ಲ ಅಲ್ಲ. ಆಲ್ ರೈಟ್. ಲೋಕಸಭೆಗೆ ಮುನ್ನಡೆ ಸದಾನಂದಗೌಡರು ಹೇಳಿದ್ರು, ಈಗ ಅವರು ಏನೋ ಕಾಗದ ಬರೆದಿದ್ದಾರಂತೆ ಹೈಕಮಾಂಡಿಗೆ. ಮೋದಿ ಹೆಸರಲ್ಲಿ ಸಿಕ್ಕತ್ತೆ ಅಂತ ಓವರ್ ಕಾನ್ಫಿಡೆಂಟ್ ಆಗಿ 9 ಸೀಟ್ ಕಳ್ಕೊಂಡಿದ್ದಾರೆ. ಎಚ್ಚರಿಕೆ ಗಂಟೆ. ಚೇಲಾಗಳ ಬದಲಾಗಿ ಕಾರ್ಯಕರ್ತರ ವಿಶ್ವಾಸಕ್ಕೆ ಪಡೀಬೇಕು, ಯಾರನ್ನು ಕೂರಿಸಿದ್ರೆ ಸಂಘಟನೆ ಆಗಲ್ಲ ಅಂತೆಲ್ಲ ಹೇಳಿ ಏನೋ ಕಾಗದ ಬರೆದಿದ್ದಾರಂತೆ. ಆಲ್ ರೈಟ್, ಅವ್ರು ಹೈಕಮಾಂಡ್ ಸೀರಿಯಸ್ ಆಗಿ ತಗೊಂಡ್ರೆ ತಗೊಳ್ಳಿ. ಎಸ್. ಚನ್ನಪಟ್ಟಣ ಉಪಚುನಾವಣೆ ರಾಜಕೀಯ ಜೋರಾಗ್ತಾ ಇದ್ದು, ಇವತ್ತು ಮತ್ತೊಮ್ಮೆ 3 ದಿನಗಳ ಪ್ರವಾಸವನ್ನ ಡಿಕೆ ಶಿವಕುಮಾರ್ ಅವರು ಹಮ್ಮಿಕೊಂಡಿದ್ದಾರೆ. ನಾಳೆ ನಾಡಿದ್ದು ಕೂಡ ಹೋಗ್ತಾರೆ, ಜನರ ಸಮಸ್ಯೆಯನ್ನ ಆಲಿಸ್ತಾರೆ. ಈ ಮಧ್ಯೆ ದೆಹಲಿಯಲ್ಲಿ ಯೋಗೇಶ್ವರ್ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ. ಮಹತ್ವದ ಮಾತುಕತೆ ಆಗಿದೆ. ನನ್ನನ್ನ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ನಿಮ್ಮ ನೇತೃತ್ವದಲ್ಲಿ ಹೋಗೋಣ, ನಿಖಿಲ್ ಸ್ಪರ್ಧೆ ಮಾಡಿದ್ರೆ ನಾನು ಕೂಡ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರಂತೆ. ಆಯ್ತು, ಮಾಡಲಿ, ಯಾರು ಬೇಡ ಅಂತಿರೋರು? ಯಾರು ಸ್ಪರ್ಧೆ ಮಾಡಿ, ಜನ ಯಾವುದೋ ಒಂದು ತೀರ್ಮಾನಕ್ಕೆ ಬೋದ್ತಾರಪ್ಪ ಅಷ್ಟೇ, ಫೈಟ್ ಇಲ್ಲ. ಓಕೆ. ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಧರಾಗಿ ಒಳಗಡೆ ಹೋಗಿ ಜೈಲಿಗೆ ಹೋಗಿ 9 ದಿನನೋ 10 ದಿನನೋ ಎಷ್ಟಾಗಿದೆ. ಸಿನಿಮಾ ಶೂಟಿಂಗು ಪಾರ್ಟಿ ಯಾವುದೂ ಇಲ್ಲ ಅಂದ್ರೆ ಅದು ಹೆಂಗ್ರಿ ಇರಕ್ಕಾಗತ್ತೆ? ಜೈಲ್ ಒಳಗಡೆ ಕೂತಿದ್ದಾಗ ಅದ್ಯಾವುದೂ ಇಲ್ಲ ಅಂತ ಸರ್. ಒಳಗಡೆ ಇದ್ಮೇಲೆ ಇಲ್ಲ ಅಂತ ಸದಾಕಾಲ ಅದರಲ್ಲೇ ಬಿಸಿ ಇರ್ತಿದ್ರು. ಸದಾಕಾಲ ಹೊರಗಡೆ ಒಂದಲ್ಲ ಒಂದು ವಿಷಯದಲ್ಲಿ ಬಿಸಿ. ಇದು ದರ್ಶನ್ ಅವ್ರು ಇವತ್ತು ಅವ್ರ ಕುಟುಂಬನ ಭೇಟಿ ಮಾಡಿದಾರಂತೆ. ತಾಯಿ, ಪತ್ನಿ, ಮಗ ಮತ್ತು ತಮ್ಮ ಎಲ್ಲರನ್ನೂ ನೋಡಿದ್ದಾರೆ. ಕಣ್ಣೀರು ಹಾಕಿದ್ರು ಎಲ್ಲರೂ, 2 ಕಡೆಯಿಂದ ಆಗಿರ್ಬೋದು. ಡ್ಯಾಶ್ ಡ್ಯಾಶ್ ಡ್ಯಾಶ್. ಸರಿ, ಕಾನೂನು ಬಗ್ಗೆ ಎಲ್ಲ ಚರ್ಚೆ ಮಾಡಿದಾರಂತೆ, ಹೋರಾಟದ ಬಗ್ಗೆ. ಭೇಟಿಗೆ ಅವಕಾಶ ಇಲ್ಲದಿದ್ದರೂ ಅಭಿಮಾನಿಗಳಲ್ಲಿ ಜಮಾಯಿಸ್ತಿದ್ದಾರಂತೆ. ಕೆಲವರಂತೂ ಪರಾಕಷ್ಟೇ ಮೆರೆಯುತ್ತಿದ್ದಾರೆ. ಮೈ ಮೇಲೆ ಗಾಯದ ಗುರುತು, ಜೊತೆಗೆ ದರ್ಶನ್ ನೀಡೋದ 5 ನಂಬರ್ ಸ್ಲೇಟ್ ಹಿಡ್ಕೊಂಡು ಬರೋದು, ಫೋಟೋ ಶೂಟ್ ಮಾಡಿಸಿ ಹುಚ್ಚಾಟ ಮೆರೆಯೋದು ಎಲ್ಲ ಮಾಡಿ, ತಪ್ಪು ಮಾಡಿದ್ರು ಕ್ಷಮಿಸಿಬಿಡಿ ಅಂತ ಯಾರೋ ಕೇಳೋದು, ಈ ಥರ ಎಲ್ಲ ನಡೀತಿದೆ. ಒಳಗಡೆ ಇರುವಂತಹ ಆರೋಪಿ ಸ್ಥಾನದಲ್ಲಿರುವ ವ್ಯಕ್ತಿಯ ಮನಸ್ಥಿತಿ ಏನು ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಮೀಟ್ ಮಾಡಿಲ್ಲ ಅಥವಾ ನನಗೆ ಗೊತ್ತಿಲ್ಲ. ನೀವೆಲ್ಲ ಹತ್ರು ಕರೆದ್ರು ಬಿಟ್ಬಿಡು ಅಂತಂದ್ರು, ಡ್ಯಾಶು ಡ್ಯಾಶು ಅಂತ ನೀವು ಹೇಳ್ತಿದ್ದೀವಿ ಅಷ್ಟೇ, ನಮಗೆ ಗೊತ್ತಿಲ್ಲ. ಬಟ್ ಐ ವಾಂಟ್ ಟು ಟೆಲ್ ಸಮಥಿಂಗ್ ಟು ಈ ಅಭಿಮಾನಿಗಳಿಗೆ. ನಿಮ್ಮ ಈ ಅಂಧ ಅಭಿಮಾನ ಬರೀ ರಾಜಕಾರಣಿ, ನಿಮ್ಮ ನಟರಿಗೆ ಮಾತ್ರ ಹೇಳ್ತಿಲ್ಲ ಇದನ್ನು,
ರಾಜಕಾರಣಿಗಳಿಗೂ ಹೌದು. ಸುತ್ತಲೂ ಒಂದಿ ಮಾಗದರಂತೆ ನಿಂತುಕೊಂಡು ಸತ್ಯವನ್ನ ಮರೆಮಾಚಿ ನಿಮಗೆ ಉಗೆ ಉಗೆ ಎಂದು ದೇವರ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೂರಿಸಿದ್ದರಿಂದ ನಷ್ಟ ಆಗಿದ್ದು ಯಾರಿಗೆ ಎಂದರೆ ನೀವು ಯಾರನ್ನು ನಂಬಿದ್ರು ಆ ವ್ಯಕ್ತಿಗಳಿಗೇನೆ. ಯಾಕಂದರೆ ಅವರು ಭ್ರಮೆಗಳ ಒಳಗೆ ಹೋಗ್ತಾರೆ. ಏನ್ ಮಾಡಿದ್ರು ಸರಿ ಅನ್ನೋದು. ಎಕ್ಸಾಕ್ಟ್ಲಿ. ಹಾಗಾಗಿ ದಿ ಗ್ರೇಟ್ ಅಭಿಮಾನಿ ಅನ್ಕೋತಿರೋನು ಅಲ್ಲಿ ಬಂದು ಫೋಟೋ ಶೂಟು ನಂಬರ್ ಹಿಡ್ಕೊಂಡು ಫೋಟೋ ತೆಗಿಸ್ತೀನಿ ಅಂತನ್ನೋದೆಲ್ಲ ಇದೆಯಲ್ಲ, ಇದು ಮಾಡಿದ್ರೆ ನಿನ್ನ ಅಭಿಮಾನದ ಸಂಕೇತ ಅಲ್ಲಪ್ಪ ಅದು. ಮತ್ತೆ ಸರ್, ಅದು ನೀನು ನಂಬಿರುವ ವ್ಯಕ್ತಿಗೆ ಮಾಡುತ್ತಿರುವ ದಗಾ ಮೋಸ, ಅವಮಾನ. ಇದನ್ನ ಅಭಿಮಾನಿ ಎಂಬ ಬಕರ ಅವ್ರು ಅರ್ಥ ಮಾಡ್ಕೊಳ್ಳದಿದ್ರು ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ಳೋರು ಮಾಡ್ಕೋಬೇಕು. ಯಾರಿಗೆ ತಲುಪಬೇಕೋ ಅವ್ರು ಅರ್ಥ ಮಾಡ್ಕೋಬೇಕು. ಈ ರೀತಿಯ ಓ ಎಂದು ಕೂಗಿಕೊಂಡು ಬರುವ ಜನ ಇದಿಷ್ಟೇ, ನಾನು ಹಿಂಗಿರಬೇಕೋ ಹಂಗಿರಬೇಕು ಅಂತ. ಇದು ಬಹಳ ಜನಕ್ಕೆ ಸೆಲೆಬ್ರಿಟಿಗಳಾಗಿ ಮುಂದಕ್ಕೆ ಹೋದಾಗ ಇದು ಅಪ್ಲೈ ಆಗತ್ತಿದು. ಇದೊಂದು ಪಾಠ. ಹಾಂ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಿಲುಕಿರುವ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣರನ್ನ ಮತ್ತೆ 2 ದಿನ ಸಿಐಡಿ ಕಸ್ಟಡಿಗೆ ಪಡ್ಕೊಂಡಿದೆ. ಈ ಮಧ್ಯೆ ಸೂರಜ್ ರೇವಣ್ಣ ಜಾಮೀನು ಕೋರಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಭೇಟಿ ಮಾಡಲಿಕ್ಕೆ ಅವರ ತಾಯಿ ಭವಾನಿ ರೇವಣ್ಣ ಅವರು ಇವತ್ತು ಬಂದರು. ಹೋಗಿದ್ರು, ಕ್ಯಾಮ್ರಾ ಕಾಣಿಸಿದಾಗ ಕೈ ಹಿಡ್ಕೊಂಬಿಟ್ಟಿದ್ರಂತೆ. ಮರೆಮಾಚ್ಕೊಂಡ್ರು, ತಲೆನೋವು ಅಂತ ಹಿಂಗೆ ಇಟ್ಕೊಂಡಿದ್ರೇನೋ, ನಮ್ಗೆ ಹೆಂಗೆ ಗೊತ್ತು. ಎಸ್. ಸರೋಜಿನಿ ಮಹಿಷಿ ವರದಿ ಜಾರಿಗೆ ಒತ್ತಾಯಿಸಿ ಕರವೇ ಪ್ರತಿಭಟನೆ ನಡೆಸಿತು. ಕನ್ನಡಿಗರ ಉದ್ಯೋಗ ಕಲ್ಪಿಸುವ ಕಾಯ್ದೆಯನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಬೇಕು ಅಂತ ಆಗ್ರಹಿಸಿದ್ರು. 1 ತಿಂಗಳಿನಲ್ಲಿ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರಬೇಕು ಅನ್ನೋದು ಅವರ ಆಗ್ರಹ. ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಕನ್ನಡಿಗರಿಗೆ ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಉದ್ಯೋಗವನ್ನ ಕೊಡಬೇಕು ಅನ್ನುವ ತೀರ್ಮಾನಕ್ಕೆ ಬರಬೇಕಾಗಿತ್ತ ಅವತ್ತಿನ ಸರ್ಕಾರ ಯಾರಿಗೆ ಮಣಿದು, ಯಾರ ಒತ್ತಡಕ್ಕೆ ಮಣಿದು ಜಾರಿಗೆ ಬರಲಿಲ್ಲ. ಆಲ್ ರೈಟ್. ಮಹಾರಾಷ್ಟ್ರದ ಲೋನಾವಾಲ ದೃಶ್ಯ ನೋಡಿ, ಒಂದೇ ಕುಟುಂಬದ 5 ನೀರು ಪಾಲಾಗಿದ್ದಾರೆ. ಹೇಳಿದ್ರು ನೀರು ಕಂಡ ಕೂಡಲೇ ಮೈ ಮರೆತಿದ್ದಾರೆ, ಹೇಳಿದ್ರು ಹುಚ್ಚಾಟ ಆಡಿದ್ದಾರೆ, ಮಧ್ಯಕ್ಕೆ ಸಿಗಾಕೊಂಡ್ರು, ಆಮೇಲೆ ಎಲ್ಲ ಕೊಚ್ಕೊಂಡು ಹೊಟ್ಟೋದ್ರು. ಪುಣ್ಯ, ಅದರಲ್ಲಿ 3 ಜನ ಈಜೋಡಿದ್ರಂತೆ, ಒಬ್ಬರನ್ನೇನೋ ಸೇವ್ ಮಾಡಿದ್ರಂತೆ, ಒಬ್ಬರು ಹೋದ್ರು. ಇದನ್ನು ಯಾರಾದರೂ ನೋಡಿ ಏನು ಅನ್ಕೋತೀರಿ? ನಿಮಗೆ ಬಿಟ್ಟಿದ್ದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಉತ್ತರ ಕನ್ನಡದ ಗಂಗಾವಳಿ ಅಘನಾಶಿನಿಲೆಲ್ಲ ನದಿ ನೀರು ಆಗ್ತಾ ಇದೆ, ಅಲ್ಲಿ ಸ್ಥಳೀಯರೇನೋ ಒಂದಷ್ಟು ಗಲಾಟೆ ಮಾಡಿದ್ದಾರೆ, ಜಲಮಯ ಆಗೋಗ್ತಾ ಇದೆ ಅಂತ. ಕೊಡಗಲ್ಲಿ ಒಂದಷ್ಟು ಮಳೆ ಆಗಿದೆ, ಬಟ್ ನಿರೀಕ್ಷೆಯಷ್ಟು ಮಳೆ ಆಗ್ತಿಲ್ಲ ಅಲ್ಲೂವೇ ನನ್ನ ಪ್ರಕಾರದಲ್ಲಿ. KRS ಇಂದ ಒಳಹರಿವು ಇಳಿದಿದೆ, 94-95 ಅಡಿಗೆ ಬಂದಿದೆ. ಇನ್ನು ಯಾಕಿದನ್ನು ಹೇಳಿದೆ ಅಂದರೆ, ಇವತ್ತೆಲ್ಲ ಚಿತ್ರಗಳು ನೋಡ್ತಾ ಇದ್ವಿ, ಟೂರಿಸ್ಟ್ಗಳು ಚಾರ್ಮಾಡಿ ಅಲ್ಲೆಲ್ಲೆಲ್ಲ ಊರಲ್ಲಿ ಕಂಡು ಕಡೆ ದೇವರ ಮನೆ ಗುಡ್ಡದ ದೈವಸ್ಥಳನ ಮೋಜು ಮಸ್ತಿಗೆ, ಆಮೇಲೆ ರಸ್ತೆಯಲ್ಲಿ ಬಸ್ ನಿಲ್ಲಿಸ್ಬಿಟ್ಟು ಡ್ಯಾನ್ಸ್ ಮಾಡ್ತೀನಿ ಅನ್ನೋದು ಒಂದು ಕಾಮನ್ ಸಿವಿಕ್ ಸೆನ್ಸ್ ಅನ್ನೋದಾರು ಇಲ್ವಾ ಅಂತ ನಾನು ಕೇಳೋದು ಎಲ್ಲರಿಗೂ. ನಿಮಗೆ ಮಾಡಿ ಸೈಡಲ್ಲಲ್ವಾ, ಮಾಡಬೇಕಾದ ಜಾಗಗಳಲ್ಲಲ್ವಾ, ದಬ 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 ಬೀಳ್ತಾ ಇರೋದ್ರೆ ಕೆಳಗಡೆ ಹೋಗಿ ನಿಂತ್ಕೊಂಡು ಪಟ ತೆಗಿಬೇಕಾ ನೀವು? ಏನು ಕ್ರೇಜ್ಗಳು ಅಂಥವ್ರಿಗೆ ಯಾವ ಅನುಕಂಪನೂ ಬೇಡ, ಕೊಚ್ಕೊಂಡು ಹೋದ್ರೆ ಹೋಗ್ಕೊಳ್ಳಿ. ಉತ್ತರ ಭಾರತದಲ್ಲಿ ಏನಕ್ಕೆ ಅಳಬೇಕು? ಅದಕ್ಕೆ ಅಳಬೇಕಾಗಿಲ್ಲ. ಕೊಚ್ಕೊಂಡು ಹೋಗೋದಾದ್ರೆ ಹೋಗ್ಕೊಳ್ಳಿ, ಬಿಡಿ, ಹೇಳ್ತೀನಿ, ಎಲ್ಲ ಸಿಗತ್ತೆ, ಬಾಡಿ ತಂದು ಒಪ್ಸಿದ್ರಾಯ್ತು ಯಾರ ಮನೆ ಅವ್ರ ಮನೆಗೆ. ಕಾಮನ್ ಸೆನ್ಸ್ ಇಲ್ಲದೆ ಇದ್ದವ್ರುಗಳಿಗೆ. ಇದೀಗ ಅತಿವೃಷ್ಟಿಗೆ ಉತ್ತರ ಭಾರತ ಎಲ್ಲ ಸಿಗಾಕೊಂಡಿದೆ, ಕೊಚ್ಕೊಂಡು ಹೋಗ್ತಾ ಇದೆಯಲ್ಲ ಇಲ್ಲಿವರೆಗೂ ಬಿಸಿಲು. ಈಗ ಅದು ಆ ಮಧ್ಯೆ ಬೆಂಗಳೂರು ಇಂಡಿಯಾನವ್ರು ವರ್ಲ್ಡ್ ಕಪ್ ಗೆದ್ದವ್ರು ಪಾಪ ಇಂಡಿಯಾಗೆ ವರ್ಡ್ ಬಂದ್ಬಿಟ್ಟು ಪ್ರೊಸೆಷನ್ ಮಾಡಿ ಹಿಂಗೆ ಎತ್ತೆತ್ತಿ ಹಿಡಿದು ಎಲ್ಲ ತೋರಿಸಿ ಜನಕ್ಕೆ ಕೂಗಿಸ್ಬಿಡೋಣ ಅಂತಲಕ್ಕೆ ಹಾಕಿದ್ರು. ಆಗಿಲ್ವೇ? ಅಲ್ಲೊಂದು ಬಂತು ನೋಡ್ರಿ ಹರಿಕೇನು, ಒಂದು ದೊಡ್ಡ ಚಂಡಮಾರುತ ಬಂದ್ಬಿಟ್ಟಿದೆ ಅಲ್ಲಿ, ಅವ್ರು ಆ ಕಡೆ ಕೆರಿಬಿಯನ್ ಐಲ್ಯಾಂಡ್ಸಲ್ಲೆಲ್ಲ ಬಂದ್ಬಿಟ್ಟಿದೆ. ಹಾಗಾಗಿ ಏರ್ಪೋರ್ಟ್ ಬಂದ್ ಮಾಡಿಬಿಟ್ಟಿದ್ದಾರೆ. ಈ ಎಲ್ಲ ಆಟಗಾರರನ್ನು ವರ್ಲ್ಡ್ ಕಪ್ ಸಮೇತ ಹೋಟ್ಲೊಳಗಡೆ ಹಾಕ್ಬಿಟ್ಟಿದ್ದಾರಂತೆ. 3 ದಿನ ಬರೋಕ್ಕಾಗಲ್ಲ ಅಂತಿದ್ದಾರೆ. ಆಮೇಲೆ ಬರ್ತಾರೆ, ಆಮೇಲೆ ಬಸ್ ಹತ್ಕೋತಾರೆ, ಎಲ್ಲ ಒಂದು ಕಡೆ ಮೆರವಣಿಗೆ ಮಾಡ್ತಾರೆ, ಆವಾಗ ನೋಡೋರಂತೆ. ಸದ್ಯಕ್ಕೆ ಸೇಫ್ ಆಗಿದ್ದಾರೆ.